ಎಲ್ರಿಗೂ ನಮಸ್ಕಾರ. ಆ, ನಮ್ಮ ರೈಟ್ರು ದೀಪು ಅವರು ಆ್ಯಕ್ಚುಲಿ ನಿನ್ನೆ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಿದೆ ನೋಡಬೇಕು ಅಂತೇಳಿ. ಬನ್ನಿ ನನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಅಂತ ನಾನು ಅವ್ರ ಜೊತೆಲಿ ಬಂದೆ. ತುಂಬ ಒಳ್ಳೆಯ ಸಿನಿಮಾ. ಹೀರೋಯಿನ್ ಆಗಿರ್ಬೋದು, ಎಲ್ಲ ಜೊತೆಲಿರೋ ಕಲಾವಿದರು ಮತ್ತು ಟೆಕ್ನಿಷಿಯನ್, ಒಟ್ಟಿನಲ್ಲಿ ಓವರಾಲಾಗಿ ಹೇಳಬೇಕು ಅಂದರೆ ಇದೊಂದು ಡೈರೆಕ್ಟರ್ ಸಿನಿಮಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿ ದೇವರುಗಳು ಎಲ್ಲರೂ ಇಷ್ಟಪಡ್ತೀರಿ. ತುಂಬ ಚೆನ್ನಾಗಿ ಕೆಲಸ ಮಾಡೋದು, ತಲೆ ಮೇಲೆ ಇಟ್ಕೊಂಡು ಹೋರಾಡ್ತೀರಾ. ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಕನ್ನಡ ಕಲಾಭಿಮಾನಿ ಎಲ್ಲರೂ ಬಂದು ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನೀವು ಯಶಸ್ಸು ಕೊಟ್ಟರೆ ಅವ್ರು ಇನ್ನೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ನವೀನ ಆಲ್ ದ ಬೆಸ್ಟ್. ನಮ್ಮ ಸೊಗಡಿನ ನಮ್ಮ ಮಣ್ಣಿನ ಕತೆ ಇದು. ಆ್ಯಕ್ಚುಲಿ ಎಲ್ರಿಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ದಯವಿಟ್ಟು ಜನಗಳು ಆಶೀರ್ವಾದ. ಯಾವ ಮಾಮನ ಮಗಳು ಎಲ್ಲ ಒಳ್ಳೆ ನನಗೆ ನಾನು ಮದುವೆ ಆಯ್ತಲ್ಲ, ನಾನು ಇಷ್ಟಪಡಲ್ಲ. ಲವ್ ಮಾಡೋದು ಅವೆಲ್ಲ ಇಷ್ಟಪಡೋದು ಇಲ್ಲ. ಹಂಗಲ್ಲ, ಆ್ಯಕ್ಚುಲಿ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗಿಂತ ಒಂದು ಒಳ್ಳೆ ಸಿನಿಮಾ ನೋಡೋ ಅವಕಾಶ ಸಿಕ್ತು. ನಮ್ಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ರಿಗೂ ಇಷ್ಟ ಆಗಲಿ. ದಯವಿಟ್ಟು ದೇವ್ರ ಆಶೀರ್ವಾದ, ಕನ್ನಡ ಕಲಾಭಿಮಾನಿ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಫಿಲಮಲ್ಲಿ ಇರೋಂಥ ಎಷ್ಟೊಂದು ಸೀನ್ಗಳು ನನ್ನ ಲೈಫಲ್ಲಿ ನಡೆದಿದೆ. ಅವರು ಹಿಂಗೆ ರೋಸ್ ಮೇಲೆ ಹಾಕಿ ನಡೆಸೋದು ಮತ್ತು ಬರ್ಡೇ ಸೆಲೆಬ್ರೇಟ್ ಮಾಡೋದೆಲ್ಲ. ಸೊ ನನಗೆ ಒಂಥರ ನಾಸ್ಟಾಲಜಿಕ್ ಆಗಿ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಸಕ್ಕತ್ತಾಗಿದೆ ಫಿಲಮು. ಯಾಕೆಂತಂದರೆ ಯೂಶ್ವಲಿ ಇತ್ತೀಚಿನ ಜನ್ರೇಷನಲ್ಲಿ ಜಾಸ್ತಿ ಆ್ಯಕ್ಷನ್ ನೋಡ್ತಾ ಇರ್ತೀವಿ ನಾವು ಫಿಲಮಲ್ಲಿ. ಸೊ ಸಖತ್ ಕಾಮಿಡಿ ಇದೆ. ಆ್ಯಂಡ್ ಎಸ್ಪೆಷಲಿ ಮಂಡ್ಯ ಸ್ಲ್ಯಾಂಗ್ ಇರೋದು ಮತ್ತು ಡೈಲಾಗ್ಸ್ ಆಗಿರಬಹುದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ನವೀನ್ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಅನಿಸೋದೇ ಇಲ್ಲ. ಯಾಕೆಂತಂದರೆ ಡೈಲಾಗ್ ಡೆಲಿವರಿ ಅದೆಲ್ಲ ಓಕೆ, ಬಟ್ ಕೆಲವೊಂದು ಇಮೋಷನ್ ಸೀನ್ಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಚಾಲೆಂಜಿಂಗ್ ಆಗಿದ್ದಿದ್ದು ಸೀನ್ಗಳನ್ನ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಏನು ಬೇಕೋ ಅಷ್ಟೇ ಇದೆ ಸಿನಿಮಾಗೆ. ಓವರ್ ಆಗಿ ಏನಾದರೂ ಎಕ್ಸಾಜುರೇಟಿಂಗ್ ಆಗಿ ಏನೂ ಇಲ್ಲ. ಎಷ್ಟು ಬೇಕೋ ಅಡುಗೆಗೆ ಉಪ್ಪು ಎಷ್ಟು ಹಾಕಬೇಕೋ ಅಷ್ಟೇ ಇರಬೇಕು ಥರನೇ. ಏನೇನಿರಬೇಕೋ ಮ್ಯೂಸಿಕ್ ಆಗಿರ್ಬೋದು ಮತ್ತು ಕಾಮಿಡಿ ಆಗಿರ್ಬೋದು ಎಲ್ಲದೂ ಆ್ಯಪ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಫಿಲಮ್. ನಾನಂತೂ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ಹಾಕ್ತೀನಿ ಈ ಫಿಲಮ್ ಬಗ್ಗೆ. ಆ್ಯಂಡ್ ನೀವು ನೋಡಿಲ್ಲ ಅಂತಂದರೆ ದಯವಿಟ್ಟು ಈ ಫಿಲಮ್ನ ನೋಡಿ. ಆಲ್ ದ ಬೆಸ್ಟ್ ಲೋ ನವೀನ. ಆ್ಯಕ್ಚುಲಿ ಲೋ ನವೀನ ಪ್ರೀಮಿಯರ್ ಶೋಗೆ, ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಕರೆದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕಾಮಿಡಿ ಶೋ ಫನ್ ಎಲ್ಲಿನೂ ಒಂಚೂರು ಮಿಸ್ ಆಗ್ತೀರಾ. ಲೈಕ್ ತುಂಬ ನಕ್ಕೊಂಡು ಮಜವಾಗಿ ಕೂತಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ನಮ್ಮ ನವೀನ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಸಿಂಗರು. ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೂ ಹೇಳೋದು ಅಂದರೆ ಈ ಸಿನಿಮಾ ಲೋ ನವೀನ ಅನ್ನೋದು ಬಂದು ನೋಡಿ ಅಂತ ಆಶಿಸ್ತೀನಿ. ಸೊ ಮೂವಿ ತುಂಬ ಚೆನ್ನಾಗಿದೆ. ಇವರನ್ನ ಫಸ್ಟ್ ನಾನು ಸುಮಾರು ಸಾಂಗ್ಗಳು ಕೇಳಿದ್ದೀನಿ. ಫಸ್ಟ್ ಟೈಮ್ ಇವ್ರು ಆ್ಯಕ್ಟ್ ಮಾಡ್ತಿರೋದು ನೋಡ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಚೆನ್ನಾಗಿದೆ ಮೂವಿ. ತುಂಬ ನಗ್ತಾ ಇದ್ವಿ, ಕುತ್ಕೊಂಡು ಫುಲ್ ನಗ್ತಾನೇ ಇದ್ವಿ. ತುಂಬ ಫನ್ನಿಯಾಗಿದೆ, ಸಖತ್ತಾಗಿದೆ. ಬಂದೆಲ್ಲರೂ ವಾಚ್. ಲೋ ನವೀನ ಸಿನಿಮಾ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗು ಹಾಡುಗಳು ಕೇಳಿ ನಾನೇ ಫ್ಯಾನ್ ಆಗಿದ್ದೆ. ಬಟ್ ಆ್ಯಕ್ಟಿಂಗ್ ನೋಡಿ ನಿಜವಾಗ್ಲೂ ಇನ್ನೂ ಫ್ಯಾನ್ ಆಗಿಬಿಟ್ಟೆ. ಒಂದು ಕನ್ನಡಕ್ಕೆ ಒಳ್ಳೆ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ಬರೂ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಹಳ್ಳಿ ಸೊಗಡಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದರೆ ಮನುಷ್ಯರಿಗೆ ಪ್ರತಿದಿನ ಹೆಣ್ಗಾಡೋದು ಹೊಡೆದಾಡೋದು ಇದು ಇದ್ದಿದ್ದೆ. ಈ ಥರ ಒಂದು ಎರಡು ಅವರು ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದರೆ ಅದಕ್ಕೆ ಫುಲ್ಲು ಪೈಸಾ ಉಸಿದು. ಆಗಾಗ ಇವರು ಶಂಕರ್ನಾಗ ಅಣ್ಣನ ಥರ ಕಾಣಿಸ್ಕೊಂಡ್ರು. ನನಗೆ ಇದು ನನ್ನೊಬ್ಳಿಗೋ ಅಥವಾ ಎಲ್ಲರಿಗೋ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಆ ಥರ ಫೀಲ್ ಆಯಿತು. ಮತ್ತು ಪ್ರತಿಯೊಬ್ಬರು ನಮ್ಮ ನಾಯಕಿ ಆಗಿರ್ಬೋದು, ನಮ್ಮ ಹೀರೋ ನಿಜವಾಗ್ಲೂ ನನ್ನ ಮುದ್ದಿನ ಮಗ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ದಯವಿಟ್ಟು ಮಿಸ್ ಮಾಡ್ಕೊಂಡವರು ಫೀಲ್ ಮಾಡ್ತೀರಾ, ಆ ಥರ ಮಾಡ್ಕೋಬೇಡಿ. ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್ ಅಂತ, ಕಾಟ್ಯಾರ ಮತ್ತು ಕಾಂತಾರದ ನಟ. ಲೋ ನವೀನ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಪುಟ್ಟ ಪಾತ್ರ ಅನ್ನೋದಕ್ಕಿಂತ ಕೊನೆಯಲ್ಲಿ ನಮ್ಮ ಹೀರೋ ಕಣ್ಣಲ್ಲಿ ಸ್ವಲ್ಪ ನೀರು ಬರೆಸ್ತೀನಿ. ಸಾರಿ ಅದಕ್ಕೆ. ತುಂಬ ಒಂದು ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕೂ ಒಂದು ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಒಂದು ಒಳ್ಳೆಯ ಸಿನಿಮಾ, ಕನ್ನಡ ಮಣ್ಣಿನ ಕತೆ, ಒಂದು ಒಳ್ಳೆ ಪ್ರೇಮ ಕತೆ, ಅದರ ಜೊತೆಗೆ ಕಾಮಿಡಿ ಎಲಿಮೆಂಟ್ಗಳು ತುಂಬಿಕೊಂಡಿದೆ.
ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ಕೊಂಡು ನೋಡೋವಂಥ ಸಿನಿಮಾ. ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ನೀವುಗಳು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲೋನವಿನ ಸಿನಿಮಾ ನೋಡಿದೆ, ಅದ್ಭುತವಾದ ಒಂದು ಸೊಗಡು ನೋಡಿದೆ. ಸೊಗಡು ಅಂದರೆ ಅದು ಭಾಷೆ ಮತ್ತು ಪ್ರಾಂತ್ಯದ ಸೊಗಡು, ನಿರ್ದೇಶನದ ಸೊಗಡು, ಕಲಾವಿದರ ಸೊಗಡು, ಸಂಗೀತದ ಸೊಗಡು, ಕಂಪ್ಲೀಟ್ ಇದೊಂದು ಸೊಗಡು ಪ್ಯಾಕೇಜು. ನಿರ್ದೇಶಕರು ಒಂದು ಒಳ್ಳೆ ಕಥೆನ ಒಂದು ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾದ ಸಿನಿಮಾ. ಎಲ್ಲೂ ಯಾವ ಜಾಗದಲ್ಲಿ ಕೂತ್ಕೊಂಡು ನೋಡಿದ್ರೂ ಕತೆ ಬೇಜಾರಾಗಲ್ಲ, ಸಿನಿಮಾ ಬೇಜಾರಾಗಲ್ಲ, ನೋಡಿಸ್ಕೊಂಡು ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿನಿಮಾ. ಕುತೂಹಲನೂ ಇದೆ, ಕಾಮಿಡಿನೂ ಇದೆ, ಸೆಂಟಿಮೆಂಟ್ ಇದೆ, ಒಳ್ಳೆ ಸಂಗೀತ ಇದೆ, ಕಚಗುಳಿ ಇದೆ, ಒಟ್ಟಾರೆ ಕಚಗುಳಿ ಇದೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಿಂಗಣ್ಣ ಮತ್ತೆ ಕೈ ತೊಳ್ಕೊಂಡು ಮುಟ್ಟಂಗವಳೆ ನಾನೇ ಬರ್ತಿರೋದು. ಇಷ್ಟ ಆಯಿತು ಅಂತ ಅನ್ಕೋತೀನಿ, ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು.